ರೇಣುಕಾ ಸ್ವಾಮಿಯನ್ನ ಅತ್ಯಂತ ಅಮಾನುಷವಾಗಿ ಡಿ ಗ್ಯಾಂಗ್ ಕೊಂದು ಮುಗಿಸಿರೋದ್ರ ಬಗ್ಗೆ ಚಾರ್ಜ್ ಶೀಟ್ನ ಪ್ರತಿ ಪುಟಗಳು ಕೂಡ ಹೇಳ್ತಾ ಇದ್ವು. ಈ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ವೈರಲ್ ಆದಂತಹ 2 ಫೋಟೋಗಳು ರಟ್ಟು ಮಾಡಿದ ಗುಟ್ಟು ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಿದೆ. ಕಾರಣ ದಯನೀಯ ಸ್ಥಿತಿಯಲ್ಲಿದ್ದಂತಹ ರೇಣುಕಾ ಸ್ವಾಮಿ ಎಷ್ಟೇ ಅಂಗಲಾಚಿದ್ರು ರಾಕ್ಷಸರ ಮನಸ್ಸು ಕರಗ್ಲೇ ಇಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದ್ವು ಆ ಫೋಟೋಗಳು. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಪಟ್ಟಣಗೆರೆ ಶೆಡ್ನಲ್ಲಿ ರಾಕ್ಷಸರ ರಣಕೇಕೆ, ಪ್ರಾಣಭಿಕ್ಷೆ ಕೇಳಿದ್ರು ಕರಗದ ಕ್ರೂರಿಗಳು. ರಾಕ್ಷಸರ ರಣಕೇಕೆ, ರೇಣುಕಾ ಪ್ರಾಣಭಿಕ್ಷೆ. ಪಟ್ಟಣಗೆರೆ ಶೆಡ್ಗೆ ಕರೆತಂದ ದರ್ಶನ್ ಗ್ಯಾಂಗ್ ಪವಿತ್ರ ಗೌಡ ದರ್ಶನ್ ಶೆಡ್ಗೆ ಬರೋ ಮುಂಚೆನೆ ರೇಣುಕಾ ಸ್ವಾಮಿಗೆ ಥಳಿಸಿದ್ದಾರೆ. ಬಳಿಕ ರೇಣುಕಾ ಸ್ವಾಮಿಯನ್ನು ನೋಡಿದ ಪವಿತ್ರ ಗೌಡ ಚಪ್ಪಲಿಯಿಂದ ಥಳಿಸಿದ್ದಾಳೆ. ದರ್ಶನ್ ಕೂಡ ಎದೆಗೊದ್ದು ಬೆಲ್ಟ್ ನಲ್ಲಿ ಥಳಿಸಿದ್ದಾನೆ. ಈ ವೇಳೆ ತಪ್ಪಾಯ್ತು ಬಿಟ್ಬಿಡಿ, ಇನ್ನೊಮ್ಮೆ ಮಾಡಲ್ಲ ಪ್ಲೀಸ್, ತಪ್ಪಾಯ್ತು, ಹೆಂಡತಿ ಗರ್ಭಿಣಿ ಬಿಟ್ಬಿಡಿ ಅಂತ ಅಂಕಲಾಚಿ ಕೈ ಮುಗಿದು ಬೇಡ್ಕೊಂಡಿದ್ದಾನೆ. ಕೈ ಮುಂದೆ ಮಾಡಿ ಚಾಚಿ ಗೋಗರಿತಾ ಇದ್ದ ರೇಣುಕಾ ಸ್ವಾಮಿಗೆ ಕನಿಕರ ತೋರದೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಅಷ್ಟೇ ಅಲ್ಲ, ಪರಿಪರಿಯಾಗಿ ಪ್ರಾಣ ಭಿಕ್ಷೆ ಕೇಳಿದ್ರು ಬಿಟ್ಟಿಲ್ಲ ರಣ ಕ್ರೂರಿಗಳು. ರಾಕ್ಷಸರ ರಣಕೇಕೆ ದೃಶ್ಯ 2. ಲಾಠಿ, ಹಗ್ಗ, ಕೋಲುಗಳು. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಗಿದೆ ಎಂಬುದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಪೊಲೀಸ್ ಲಾಠಿ, ನೈಲಾನ್ ಹಗ್ಗ ಬಳಸಿ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಎಷ್ಟರ ಮಟ್ಟಿಗೆ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಲಾಗಿದೆ ಅಂದ್ರೆ ಲಾಠಿಯ ಮುಂಭಾಗ ಸಂಪೂರ್ಣ ಚೂರು ಚೂರಾಗಿದೆ. ಆತ ನೈಲಾನ್ ಹಗ್ಗ ಕೂಡ ಕಿತ್ತು ಹೋಗಿದ್ದು ರಕ್ತದ ಕಲೆಗಳು ಅಂಟಿಕೊಂಡಿದೆ. ಲಾಠಿ, ಹಗ್ಗ ಸಾಲದಕ್ಕೆ ಶೆಡ್ ನಲ್ಲಿ ಕೈಗೆ ಸಿಕ್ಕಿದ ಕೋಲುಗಳನ್ನ ತಂದು ಅವು ಮುರಿದು ಹೋಗುವಂತೆ ಹೊಡೆದಿದ್ದಾರೆ. ರಾಕ್ಷಸರ ರಣಕೇಕೆ ದೃಶ್ಯ 3. ರೇಣುಕಾ ಸ್ವಾಮಿಯ ತಲೆ ಜಜ್ಜಿರೋದು. ಇದಿಷ್ಟೇ ಅಲ್ಲ, ಲಾರಿಗೆ ತಲೆ ಗುದ್ದಿಸಿದ್ದಾರೆ. ಡಿ ಗ್ಯಾಂಗ್ ಹಲ್ಲೆಗೆ ರೇಣುಕಾ ಸ್ವಾಮಿ ತಲೆ 3 ರಿಂದ 4 ಇಂಚು ಓಪನ್ ಆಗಿದೆ. ಇದರಿಂದ ಆತನ ತಲೆಯಿಂದ ರಕ್ತ ಹರಿದು ಬಂದಿದ್ದು ಮೆದುಳಿನಲ್ಲಿ ರಕ್ತಸ್ರಾವವೂ ಆಗಿದೆ. ರಾಕ್ಷಸರ ರಣಕೇಕೆ ದೃಶ್ಯ 4. ರಕ್ತ ಸಿಕ್ತ ಜಾಗಕ್ಕೆ ಅರಿಶಿನ ಪುಡಿ. ರೇಣುಕಾ ಸ್ವಾಮಿ ತಲೆಯಲ್ಲಿ ರಕ್ತ ಸುರಿತಾ ಇದ್ದಾಗ ಮೊದಲಿಗೆ ಅರಿಶಿನ ಪುಡಿ ಹಾಕಿದ್ದಾರೆ. ರಾಕ್ಷಸರ ರಣಕೇಕೆ 5. ಕಿತ್ತೋದ ಕಿವಿ, ಉದುರಿದ ಹಲ್ಲು. ಇಷ್ಟಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ನ ಪೈಶಾಚಿಕ ಕೃತ್ಯ ನಿಂತಿಲ್ಲ. ರೇಣುಕಾ ಸ್ವಾಮಿ ಮುಖ, ಬಾಯಿಗೆ ಪಂಚ್ ಮಾಡಿದ್ದಾರೆ. ದವಡೆಗೆ ಗುದ್ದಿರೋದ್ರಿಂದ ಹಲ್ಲು ಉದುರಿದೆ. ಅಲ್ಲದೆ ಕಿವಿ ಕಿತ್ತು ಹೋಗುವಂತೆ ಮನಸ್ಸೋ ಇಚ್ಛೆ ಹಲ್ಲೆಗೈದು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ರಾಕ್ಷಸರ ರಣಕೇಕೆ ದೃಶ್ಯ 6. ಅರೆ ಜೀವದಲ್ಲಿ ರೇಣುಕಾ ಸ್ವಾಮಿ. ದರ್ಶನ್ ಪಡಿಯ ಕ್ರೂರತೆಗೆ ನಲುಗಿದ ರೇಣುಕಾ ಸ್ವಾಮಿ ನರಳಾಡಿದ್ದಾನೆ. ರಕ್ಕಸರ ಹೊಡೆತಕ್ಕೆ ಸಣಕಲು ದೇಹದ ರೇಣುಕಾ ಸ್ವಾಮಿ ಅರೆ ಜೀವನದಲ್ಲಿ ಹಣ್ಣುಗಾಯಿ ನೀರುಗಾಯಿ ಆಗಿದ್ದಾನೆ. ಮರ್ಡರ್ ಗ್ಯಾಂಗ್ ಕ್ರೌರ್ಯತೆಗೆ ನರಳಿ ನರಳಿ ನರಕ ಯಾತನೆ ಅನುಭವಿಸಿದ್ದಾನೆ. ಕೆಳಗ್ಬಿದ್ದಿದ್ದ ರೇಣುಕಾ ಸ್ವಾಮಿಯನ್ನ ಎತ್ತಿ ಎತ್ತಿ ಮತ್ತೊಂದು ಕಡೆಗೆ ಎಸೆದಿದ್ದಾರೆ. ಈ ಹಲ್ಲೆ ನಡೆಸೋದನ್ನ ಶೆಡ್ನ 2 ಸೆಕ್ಯೂರಿಟಿ ಗಾರ್ಡ್ಗಳು ಕಣ್ಣಾರೆ ಕಂಡಿದ್ದಾರೆ. ತೀವ್ರವಾಗಿ ಅಸ್ವಸ್ಥನಾಗಿದ್ದ ರೇಣುಕಾ ಸ್ವಾಮಿ ಪ್ರಜ್ಞೆ ತಪ್ಪಿದ್ದಾನೆ. ಅನಂತರ ದರ್ಶನ್ ಪವಿತ್ರ ಗೌಡ ಶೆಡ್ನಿಂದ ನಿರ್ಗಮಿಸಿದ್ದಾರೆ ಅಂತ ತಿಳಿದು ಬಂದಿದೆ. ರಾಕ್ಷಸರ ರಣಕೇಕೆ ದೃಶ್ಯ 7. ಮೆಗಾ ಬಳಸಿ ಶಾಕ್. ಇನ್ನು ರಕ್ಕಸರ ಪೈಶಾಚಿಕ ಹಲ್ಲೆ ತಾಳೋಕಾಗದೆ, ನೋವು ಸಹಿಸೋಕಾಗದೆ ರಕ್ತ ಸುರಿಸ್ತಾ ರೇಣುಕಾ ಸ್ವಾಮಿ ಅರ್ಧ ಜೀವ ಆಗ್ಲೇ ಹೋಗ್ಬಿಟ್ಟಿದೆ. ರಕ್ತದ ಮಡುವಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಈ ಗ್ಯಾಂಗ್ ಬಿಟ್ಟಿಲ್ಲ. A9 ಧನರಾಜ್ ಮೆಗಾರ್ನಿಂದ ಶಾಕ್ ಕೊಟ್ಟು ಎಚ್ಚರಿಸುವ ಕೆಲಸ ಮಾಡಿದ್ದಾನೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ರೇಣುಕಾ ಸ್ವಾಮಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಕೆಲ ಸಮಯದ ನಂತರ ರೇಣುಕಾ ಸ್ವಾಮಿ ಪ್ರಾಣ ಹೋಗಿರೋದನ್ನ A10 ವಿನಯ್, A14 ಪ್ರದೋಷ್, A3 ಪವನ್ ಖಚಿತಪಡಿಸಿಕೊಳ್ತಾರೆ. ಬಳಿಕ A3 ಪವನ್ ಅಲಿಯಾಸ್ ಪುಟ್ಟ ಸ್ವಾಮಿ ಶೆಡ್ನಿಂದ ಸ್ಟೋನಿ ಬ್ರೋಕ್ ಪಬ್ಗೆ ತೆರಳಿ ದರ್ಶನ್ಗೆ ವಿಚಾರವನ್ನ ತಿಳಿಸ್ತಾನೆ. ರಾಕ್ಷಸರ ರಣಕೇಕೆ 8. ಕಪ್ಪು ಕಾರ್ನಲ್ಲಿ ಬಂದಿದ್ದ ದರ್ಶನ್. A3 ಪವನ್ ಸುದ್ದಿ ಹೇಳ್ತಾ ಇದ್ದ ಹಾಗೆ ಸ್ಟೋನಿ ಬ್ರೋಕ್ ಪಬ್ನಲ್ಲಿ ದರ್ಶನ್ ಅರೆ ಕ್ಷಣ ಟೆನ್ಷನ್ಗೆ ಒಳಗಾಗ್ತಾರೆ. ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ಕಪ್ಪು ಬಣ್ಣದ ಸ್ಕಾರ್ಪಿಯೋನಲ್ಲಿ ಬರ್ತಾರೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಬಾಡಿ ನೋಡಿ ಶವ ಬಿಸಾಕಿ ಅಂತ ಅಲ್ಲಿಂದ ಅದೇ ಕಾರ್ನಲ್ಲೇ RR ನಗರದ ನಿವಾಸಕ್ಕೆ ವಾಪಸ್ ಹೋಗಿದ್ದಾರೆ. ರಾಕ್ಷಸರ ರಣಕೇಕೆ 9. ಸ್ಕಾರ್ಪಿಯೋದಲ್ಲಿ ಶವ ಸಾಗಾಟ. ಇಷ್ಟೆಲ್ಲ ಆದ್ಮೇಲೆ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ರೇಣುಕಾ ಸ್ವಾಮಿ ಶವ ಸಾಗಿಸಲಾಗಿದೆ. 30 ಲಕ್ಷಕ್ಕೆ ಶವ ಸಾಗಾಟಕ್ಕೆ ಡೀಲ್ ಮಾಡಿದ್ದ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್, ಕೇಶವಮೂರ್ತಿ, ರಾಘವೇಂದ್ರ ಕಾರ್ನ ಡಿಕ್ಕಿ ಓಪನ್ ಮಾಡಿಕೊಂಡೇ ಶವ ಎತ್ತೊಯ್ದಿದ್ರು. ಬಳಿಕ ಸುಮ್ನಳ್ಳಿಯ ರಾಜಕಾಲುವೆ ಬಳಿ ಶವವನ್ನ ಬೆಸಾಕಿದ್ರು. ರಾಕ್ಷಸರ ರಣಕೇಕೆ 10. ಆರೋಪಿಗಳ ವಾಹನಗಳು ಸೀಸ್. ರೇಣುಕಾ ಸ್ವಾಮಿ ಹತ್ಯೆಗೆ ಹಲವು ವಾಹನ ಬಳಸಲಾಗಿದೆ. ಕಾರ್ಗಳ ಜೊತೆಗೆ ಆರೋಪಿಗಳು ಬೈಕ್ಗಳನ್ನ ಬಳಸಿದ್ದಾರೆ. ತನಿಖೆ ವೇಳೆ ಕಾರ್, ಬೈಕ್ಗಳನ್ನ ಸೀಸ್ ಮಾಡಲಾಗಿತ್ತು. ಸದ್ಯ ಡಿಸಿಪಿ ಕಚೇರಿ ಆವರಣದಲ್ಲಿ ಈ ವಾಹನಗಳನ್ನ ನಿಲ್ಲಿಸಲಾಗಿದೆ. ಒಟ್ಟಾರೆ ಒಬ್ಬ ಸಣಕಲು ವ್ಯಕ್ತಿಯನ್ನ ಇಂಥ ರಣಕ್ರೂರಿಗಳು ಹಿಗ್ಗಾಮುಗ್ಗಾ ಥಳಿಸಿ ಜೀವ ತೆಗೆದಿರೋದು ನಿಜಕ್ಕೂ ದುರಂತವೇ ಸರಿ. ಕಾನೂನಲ್ಲಿ ಇಂತಹ ನಿರ್ದಯಿಗಳಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೋ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.